ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೇನೆ. ಇಲ್ಲಿ ನಾವು ಸಹ ತುಂಬ ಖುಷಿಯಾಗಿದ್ದೀವಿ. ಇವತ್ತು ನಾವು ಸೀಗೆಹಳ್ಳಿಯಲ್ಲಿರುವಂತಹ ನಂದಿನಿ ಡಿಲೆಕ್ಸ್ ರೆಸ್ಟೋರೆಂಟಿಗೆ ಬಂದಿದ್ದೇವೆ. ಇಲ್ಲಿ ಬಂದ ತಕ್ಷಣನೇ ನಮಗೆ ಆ ಸ್ಟಾಫು ಬಹಳನೇ ಖುಷಿ ಮತ್ತು ಪ್ರೀತಿಯಿಂದ ವೆಲ್ಕಮ್ ಮಾಡಿದರು. ಇದು ಬಂದ್ಬಿಟ್ಟು ಆಂಧ್ರ ಸ್ಟೈಲ್ ರೆಸ್ಟೋರೆಂಟ್. ಹಾಗಾಗಿ ತುಂಬನೇ ಆಂಧ್ರ ಸ್ಟೈಲ್ ಅಂದ ತಕ್ಷಣ ನಮಗೆ ಏನು ನೆನಪಾಗುತ್ತೆ ಹೇಳ್ರಿ? ಸ್ಪೈಸಿ ಫುಡ್ ಅಲ್ವಾ? ಇಲ್ಲಿ ಅದೇನೇ ಅವ್ರ ಸಿಗ್ನೇಚರ್ ಫುಡ್ ಬಂದ್ಬಿಟ್ಟು ಚಿಕನ್ ಮತ್ತು ಮಟನ್ ದಮ್ ಬಿರಿಯಾನೀಸು. ಅದು ಅವರು ಸ್ಪೆಷಲ್ಲಾಗಿ ಅವ್ರದ್ದೇನೆ ಟ್ರೆಡಿಷ್ನಲ್ ಗುಂಟೂರು ಸ್ಪೈಸಸ್ ಎಲ್ಲ ಹಾಕಿ ಮಾಡಿರ್ತಾರೆ. ಅದು ಒಂದು ತುಂಬನೇ ಸ್ಪೆಷಲಿ ರೆಸ್ಟೋರೆಂಟಲ್ಲಿ. ನಮ್ಮ ಬೆಂಗಳೂರು ಮತ್ತು ಸುತ್ತಮುತ್ತ ಎಲ್ಲನೂ ನಂದಿನಿ ಡಿಲೆಕ್ಸ್ ಬಹಳನೇ ಔಟ್ಲೆಟ್ಸ್ ಇದ್ದಾವಲ್ವ. ಇಲ್ಲಿ ಬಂದು ಇಷ್ಟು ದೂರ ಯಾರಪ್ಪ ಊಟ ಮಾಡ್ತಾರೆ ಅನ್ನೋರು ಮನೆಯಲ್ಲೂ ಕೂತು ಸಹ ಆನ್ಲೈನ್ ಸ್ವಿಗ್ಗಿ ಝೊಮ್ಯಾಟೊ ಮುಖಾಂತರ ಆರ್ಡರ್ ಮಾಡ್ಕೊಳ್ಬಹುದು. ಹಾಗಾಗಿ ಇವತ್ತು ನಾವಿಲ್ಲಿ ಟೇಸ್ಟ್ ಮಾಡೋಣ ಅಂತ ಫಸ್ಟ್ ಟೈಮ್ ಸೀಗೆಹಳ್ಳಿಯಲ್ಲಿರುವಂತಹ ರೆಸ್ಟೋರೆಂಟಿಗೆ ಬಂದಿದ್ದೇವೆ. ನಾವು ನೋಡಿದ್ವಿ ಮೆನ್ಯೂ ಎಲ್ಲನೂ ತುಂಬ ಐಟಮ್ಸ್ ಇದ್ವು. ಆದರೆ ಇಲ್ಲಿ ಯಾವ್ದ್ಯಾವುದು ತುಂಬನೇ ಸ್ಪೆಷಲ್ ಅಂದರೆ ಫೈರಿ ಬಿರಿಯಾನೀಸ್, ಟ್ರೆಡಿಷ್ನಲ್ ಮೀಲ್ಸ್ ಮತ್ತು ಕಬಾಬ್ಸ್ ತುಂಬನೇ ಫೇಮಸ್ ಅಂತೆ. ಮತ್ತು ಎಲೆ ಊಟ. ನಮಗೆ ಎಲೆ ಊಟ ಅಂದರೆ ಮದುವೆ ಹಬ್ಬಗಳಲ್ಲಲ್ವ ನಾವು ತಿನ್ನೋದು. ಇಂಥ ಹತ್ರ ಬಂದರೆ ಅಂತೂ ತುಂಬ ಚೆನ್ನಾಗಿರುತ್ತೆ. ವೈಬ್ ಅಂತೂ ಎಷ್ಟು ಚೆನ್ನಾಗಿತ್ತು ಆ ರೆಸ್ಟೋರೆಂಟಲ್ಲಿ ಅಂದರೆ ಬರೀ ಕನ್ನಡ ಹಾಡುಗಳೇ ಬರ್ತಾಯಿದ್ವು. ಅದು ಇನ್ನೂ ನಮಗೆ ಮನಸ್ಸಿಗೆ ಬಹಳನೇ ಖುಷಿ ಆಯಿತು. ಹಾಗಾಗಿ ನಾವು ಬಹಳ ಎಂಜಾಯ್ ಮಾಡಿದ್ವಿ. ನೀವು ಸಹ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಆಗಿರಲಿ ಅಥವಾ ಕೊಲೀಗ್ಸ್ ಜೊತೆಯಲ್ಲೂ ಸಹ ಇಲ್ಲಿ ಹೋಗಿ ಎಂಜಾಯ್ ಮಾಡ್ಬೋದು ಫುಡ್ನ. ಇಲ್ಲಿನ ಪಾಪ್ಯುಲರ್ ಡಿಶಸ್ ಬಂದ್ಬಿಟ್ಟು ಆಂಧ್ರ ಬಿರಿಯಾನಿ, ಅದು ಸಿಗ್ನೇಚರ್ ಚಿಕನ್ ಮತ್ತು ಮಟನ್ ದಮ್ ಬಿರಿಯಾನೀಸ್. ಅದು ಹಾಗಿದ್ದೇನೆ ವೆಜಿಟೇರಿಯನ್ನು ಮತ್ತು ನಾನ್ ವೆಜಿಟೇರಿಯನ್ ಬನಾನಾ ಲೀವ್ ಸ್ಟೈಲ್ ರೈಸ್ ಮೀಲ್ಸ್ ಇದೆ. ಅವ್ರು ಅದ್ರ ಜೊತೇಲಿ ಆ ಮೀಲ್ಸ್ ಜೊತೆಯಲ್ಲಿ ಪಪ್ಪು ಆಗಿರಬಹುದು ಮತ್ತು ಆ ಪುಲ್ಸು ಅಂತಾರೆ ಅಲ್ವಾ, ಅದೂ ಸಹನೂ ಸರ್ವ್ ಮಾಡ್ತಾರೆ. ಅದ್ರ ಜೊತೇಲಿ ಸ್ಪೈಸಿ ಪುಡಿ, ಚಟ್ನಿ ಪುಡಿಗಳಂತೀವಿ ಅಲ್ವಾ, ಆ ಸ್ಪೈಸಿ ಪುಡಿಗಳು ಸಹನೂ ಇರುತ್ತೆ. ಮತ್ತು ಅಲ್ಲಿ ಸ್ಟಾರ್ಟರ್ಸ್ ಫೇಮಸ್ ಬಂದ್ಬಿಟ್ಟು ಶೋಲೆ ಕಬಾಬ್, ಚಿಕನ್ ಫ್ರೈ ಮತ್ತು ಮಟನ್ ಚುಕ್ಕ. ನಾವು ಎಲ್ಲನೂ ಮೆನ್ಯೂ ನೋಡಿ ನಾವು ಆರ್ಡ್ರ್ ಮಾಡಿದ್ದು ಸ್ಪೈಸಿ ಪ್ರಾನ್ ಗೀ ರೋಸ್ಟ್ ಮತ್ತು ಚಿಲ್ಲಿ ಚಿಕನ್ನು ಮತ್ತು ಗುಂಟೂರು ಚಿಕನ್ನು. ಇದು ಮಾತ್ರ ಪ್ರತಿಯೊಬ್ಬರು ಟ್ರೈ ಮಾಡಿ ಅಂತ ಹೇಳ್ತೇನೆ. ಗುಂಟೂರು ಚಿಕನ್ನು ತುಂಬ ಟೇಸ್ಟಿಯಾಗಿ ಇತ್ತು. ಅದ್ರ ಜೊತೇಲಿ ನಾವು ಮೇನ್ ಕೋರ್ಸ್ ಬಂದ್ಬಿಟ್ಟು ರೋಟಿ ಮತ್ತು ಬಟರ್ ಚಿಕನ್ ತೊಗೊಂಡಿದ್ವಿ. ಅದ್ರ ಜೊತೇಲಿ ನೆಲ್ಲೂರು ಸ್ಪೈಸಿ ಚಿಕನ್ ಬಿರಿಯಾನಿ ಅಂತೂ ಹೇಳೋದೇ ಬೇಡ, ಅಷ್ಟು ಯಮ್ಮಿಯಾಗಿ ಇತ್ತು. ತುಂಬ ಡಿಲಿಷಿಯಸ್. ಆ ಫೈರಿ ಟೇಸ್ಟ್ ಬಹಳನೇ ಚೆನ್ನಾಗಿ ಇರುತ್ತೆ. ಸೊ ನೀವು ಯಾರ್ಯಾರು ನಾನ್ ವೆಜ್ ಪ್ರಿಯರು ಇರ್ತೀರಾ ಅಥವಾ ವೆಜಿಟೇರಿಯನ್ಸ್ ಇರ್ತೀರಾ, ಇಲ್ಲಿ ವೆಜ್ ಥಾಲೀಸು ಸಹ ಇದ್ದಾವೆ. ಬಹಳನೇ ಟೇಸ್ಟಿಯಾಗಿ ಇದೆ. ಪ್ರತಿಯೊಂದು ಪ್ರಾನ್ಸ್ ಮಾತ್ರ ಬಾಯಲ್ಲಿ ಇಟ್ಟ ತಕ್ಷಣವೇ ಕರಗ್ತಾ ಇತ್ತು. ಘೀ ರೋಸ್ಟ್ ಅಷ್ಟು ಚೆನ್ನಾಗಿ ಇತ್ತು. ಬಿರಿಯಾನಿ ಅಂತೂ ಬಿಸಿ ಬಿಸಿ, ಪ್ರತಿಯೊಂದು ಪೀಸು ಸಹ ತುಂಬಾ ಜ್ಯೂಸಿಯಾಗಿ ಇತ್ತು. ಅದ್ರ ಜೊತೆಯಲ್ಲಿ ಗೋಲಿ ಸೋಡಾ ಅಂತ ಕೊಟ್ಟಿದ್ರು. ಅದಂತೂ ಇನ್ನೂ ಬಹಳನೇ ನಾವು ಎಂಜಾಯ್ ಮಾಡಿದ್ವಿ. ನೀವು ನೋಡ್ತಾ ಇದ್ದೀರಾ, ಬಿರಿಯಾನಿ ಎಲ್ಲ ಟೇಸ್ಟ್ ಮಾಡಿದ್ದಾಯಿತು. ಈಗ ಗೋಲಿ ಸೋಡಾ ಅದು ಟ್ರೈ ಮಾಡ್ತಾಯಿದ್ದೀನಿ. ಅದು ಓಪನ್ನೇ ಆಗ್ತಾ ಇರಲಿಲ್ಲ. ನಂದಾಗಿದ್ದೆ ನೆಕ್ಸ್ಟ್ ಚಮನ್ ಟ್ರೈ ಮಾಡ್ದೆ, ಅದು ಆಗಿಲ್ಲ. ಮತ್ತು ಬಿಡೋದು ಹೆಂಗೆ ಅಂದ್ಬಿಟ್ಟು ಲಾಸ್ಟ್ ಟ್ರೈ ಮಾಡಿದೆ ನೋಡಿ. ಅದು ಮಾತ್ರ ಮಿಸ್ ಮಾಡಬೇಡಿ ನೀವು. ಗೋಲಿ ಸೋಡಾ ಬಹಳ ಚೆನ್ನಾಗಿರುತ್ತೆ. ಸೊ ಯಾರ್ಯಾರು ವೈಟ್ ಫೀಲ್ಡು ಮತ್ತು ಹೊಸಕೋಟೆ ಕಡೆ ಇದ್ದೀರೋ ಪ್ಲೀಸ್ ಎಲ್ಲರೂ ನಂದಿನಿ ಡಿಲೆಕ್ಸ್ ವಿಸಿಟ್ ಮಾಡಿ ಅಂತ ಹೇಳ್ತೇನೆ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಯಲ್ಲಿ. ಸೊ ನಾವು ಎಲ್ಲ ಎಂಜಾಯ್ ಮಾಡಿದ್ವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್.